ಶಿಗ್ಗಾವಿಯಲ್ಲಿ 5ನೇ ಸುತ್ತಿನಲ್ಲೂ ಕೂಡ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ಕೊಳ್ಬೇಕಾಗಿದೆ. ಈಗ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಭರತ್ ಬೊಮ್ಮಾಯಿಗೆ 1835 ಮತಗಳ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ 5ನೇ ಸುತ್ತಿನಲ್ಲೂ ಕೂಡ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಸೊ ಭರತ್ ಬೊಮ್ಮಾಯಿಗೆ 1835 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 5ನೇ ಸುತ್ತಿನಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಶಿಗ್ಗಾವಿ ಮತ್ತೆ ಚನ್ನಪಟ್ಟಣ ಮತ್ತು ಈ ಕಡೆಗೆ ಸಂಡೂರು ಎಲ್ಲಾ ಕಡೆಯೂ ಕೂಡ 5 ಸುತ್ತಿನ ಮತಗಳು ಮುಕ್ತಾಯವಾಗಿದೆ. 5 ಸುತ್ತಿನಲ್ಲೂ ಕೂಡ ನೋಡಿ, ಸಂಡೂರಿನಲ್ಲಿ ಅತಿ ಹೆಚ್ಚು ಮಾರ್ಜಿನ್ ಅನ್ನ ಪಡ್ಕೊಂಡು 2,500 ಮಾರ್ಜಿನ್ ನಿಂದ ಅದು ಕಡಿಮೆ ಆಗ್ತಾ ಬಂದು 1900 1200 ಮತಗಳ ಅಂತರಕ್ಕೆ ಬಂದು ತಲುಪ್ತು. ಆದ್ರೆ ಚನ್ನಪಟ್ಟಣದ ಹಾಗಾಗ್ತಾ ಇಲ್ಲ. ಚನ್ನಪಟ್ಟಣದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು. ನಿರ್ಣಾಯಕವಾಗಿರುವಂತದ್ದು ಚನ್ನಪಟ್ಟಣದ ಟೌನ್ ಮತ ಎಣಿಕೆ. ಸೊ ಚನ್ನಪಟ್ಟಣದಲ್ಲಿ ಹಾವು ಏಣಿಯ ಆಟ ಅಂತಿದ್ದಾರೆ. ಅದು ಮುನ್ನಡೆಗಳ ವಿಚಾರದಲ್ಲಿ. ಕಾರಣ 61 ಅಂತರ ಇದ್ದಿದ್ದು 200 ಅಂತರ ಆಯ್ತು, ಅದಾದ ನಂತರ 800 ಆಯ್ತು, ಆಮೇಲೆ 1000 ಅಂತರಕ್ಕೆ ಬಂದಿದ್ದಾರೆ. ಆಲ್ ರೈಟ್, ಚನ್ನಪಟ್ಟಣದ ಹಾವು ಏಣಿ ಆಟವನ್ನು ನೋಡೋಣ. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ಅಂದರೆ ಟೌನ್ನಲ್ಲಿ ಸುಮಾರು ಒಂದು 80,000 ಮತಗಳಿವೆ ಲೆಕ್ಕಾಚಾರದಲ್ಲಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಮುನ್ನಡೆಯನ್ನು ಪಡ್ಕೋತಾರೆ ಅವರು ಇವತ್ತಿನ ರಾಜಾದಿರಾಜರಾಗಿ ಮೆರೀಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಕಾರಣ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿರುವ ಕಾರಣ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ಇರುವ ಕಾರಣ ಮುಸ್ಲಿಮರ ಮತ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಟ್ಟಿರುತ್ತೆ ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಗ್ರಾಮಾಂತರದಲ್ಲಿ ಅಂದರೆ ಒಟ್ಟು 20 ಸುತ್ತುಗಳಲ್ಲಿ ಮಧ್ಯದಲ್ಲೆಲ್ಲ ಒಂದು 5-6 ಸುತ್ತಲ್ಲಿ ಚನ್ನಪಟ್ಟಣ ನಗರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಆ ಚನ್ನಪಟ್ಟಣ ಟೌನಿನ ಮತಗಳ ಎಣಿಕೆ ಆರಂಭ ಆಗುವ ಕಡೆಗೆ ವಿಪರೀತ ಕುತೂಹಲಗಳನ್ನು ಎಲ್ಲ ಇಟ್ಕೊಂಡಿದ್ದಾರೆ. ಅದರ ಮೇಲೆ ಇತ್ಯರ್ಥ ಆಗಬಹುದು ಎಂಬುದು ಒಂದು ಲೆಕ್ಕಾಚಾರ ಇದ್ದಂಗೆ ಇದೆ. ಬಟ್ ಸ್ಟಿಲ್ ಮುನ್ನಡೆಯನ್ನು ಸದ್ಯಕ್ಕೆ ಗ್ರಾಮೀಣ ಭಾಗದಲ್ಲಿ ಕಾಪಾಡ್ಕೊಂಡು ಬಂದಿರೋಂಥ ನಿಖಿಲ್ ಮುಂದೆ ಏನು ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ದಿ ಮಾರ್ಜಿನ್ ಇಸ್ ಎಕ್ಸ್ಟ್ರೀಮ್ಲಿ ತುಂಬ 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 ಥಿನ್ ಆಗಿದೆ, ತುಂಬ ಕಡಿಮೆ ಇದೆ. ಕೂದಲೆಳೆಯ ಅಂತರದಲ್ಲಿ ಇಬ್ಬರೂ ಹೊಯ್ದಾಡ್ತಾ ಇದ್ದಾರೆ, ಮೇಲಕ್ಕೂ ಕೆಳಕ್ಕೂ ಮೇಲಕ್ಕೂ ಕೆಳಕ್ಕೂ. ಇನ್ನು ದ ಸೇಮ್ ಕಾಂಟ್ ಬಿ ಸೆಟ್, ಇದನ್ನೇ ಹೇಳಲಿಕ್ಕೆ ಬರ್ತಾ ಇಲ್ಲ ಸಂಡೂರು ಮತ್ತು ಶಿಗಾವಿಯಲ್ಲಿ. ಎಗೈನ್ ಶಿಗಾವಿನಲ್ಲೂ ಟೌನ್ನಲ್ಲಿ ದೆರ್ ಇಸ್ ಎ ಲಾರ್ಜ್ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಹಾಗಾಗಿ ಅಲ್ಲೂ ಕೂಡ ಅದಾದ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಇವನ್ ಶಿಗಾವಿನಲ್ಲೂ ಒಂಥರ ಅಳಿಸಕ್ಕಾಗದ ರೀತಿಯ ಮಾರ್ಜಿನ್ನ ಅಥವಾ ಹೆಚ್ಚುವರಿ ಮತಗಳನ್ನು ಅವರು BJP ಅಭ್ಯರ್ಥಿ ಏನು ಪಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹೌದು, ಅಳಿಸೋಕ್ಕೆ ಆಗಲ್ಲ ಇನ್ನದನ್ನು ಅನ್ನೋ ಥರದ್ದೇನು ಇದ್ದಂಗಿಲ್ಲ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ವಿಪರೀತ ಸೆಣಸಾಟ ಮತ್ತು ಜಿದ್ದಾಜಿದ್ದಿಯನ್ನು ನಾವು ನೋಡ್ತಾ ಇದ್ದೀವಿ. ಇದು ರಾಜ್ಯದ 3 ಉಪಚುನಾವಣೆಗಳ ಕತೆ. ಬಹುಮುಖ್ಯವಾಗಿ ರಾಜ್ಯದ ಗಮನವೆಲ್ಲ ಒಂದು ರೀತಿ ಚನ್ನಪಟ್ಟಣದ ಕಡೆಗೆ ಇದ್ದಂಗೆ ಇದ್ದೇ ಇದೆ. ಅಫ್ಕೋರ್ಸ್ ಒಂದು ಕ್ಯೂರಿಯಾಸಿಟಿ ಇದೆ. ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಯ ಪುತ್ರನೇ ಇರೋದರಿಂದ ಏನಾಗುತ್ತೆ ಅಂತ 1300 ಮತಗಳಷ್ಟೇ ಮುನ್ನಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಮುಂದಿದ್ದರೆ, ದೂರದ ಮಹಾರಾಷ್ಟ್ರ, ಪಕ್ಕದ ಮಹಾರಾಷ್ಟ್ರ ಮತ್ತು ದೂರದ ಜಾರ್ಖಂಡ್ ಈ 2 ರಾಜ್ಯಗಳ ಫಲಿತಾಂಶಗಳು ಕೂಡ ಇಟ್ಸ್ ಬಿಕಮಿಂಗ್ ವೆರಿ ಟಫ್ ಒಂಥರ. ಬೆಳಿಗ್ಗೆ ಆರಂಭ ಆದಾಗ ಭಾರತೀಯ ಜನತಾ ಪಕ್ಷ ನೇತೃತ್ವದ ಮಹಾಯುತಿ ಭಾಳ ಲೀಡನ್ನು ಇಟ್ಕೊಂಡಿದೆಯೇನೋ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿತ್ತು. ಆದರೆ 9 ಗಂಟೆ ಸಂದರ್ಭದಲ್ಲಿ 9 ಕಾಲಲ್ಲಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಮಹಾಯುತಿಯ ಅಂದರೆ ಅಘಾಡಿ ಏನಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ಅಥವಾ ಶಿವಸೇನಾ ಉದ್ಧವ್ ನೇತೃತ್ವದಲ್ಲಿರೋದಕ್ಕೆ ಇಂಡಿ ಒಕ್ಕೂಟ, ಆ ಇಂಡಿ ಒಕ್ಕೂಟ 10ಕ್ಕೆ ಬಂದು ಕೂತಿತ್ತು. 6, 4, 3 ಅಲ್ಲಿಗೆ ಬಂತು. ಬಟ್ ಎಗೈನ್ ಈಗ ಮತ್ತೆ 10 ಗಂಟೆಯ ಆಸುಪಾಸಿಗೆ ಹೋಗುವಾಗ ಮತ್ತೆ 50-40 ಲೀಡನ್ನು ತೋರಿಸ್ತಾ ಕೂತಿದ್ದಾರೆ. ಇದೆಲ್ಲ ಆಯಾಯ ರಾಜ್ಯಗಳಲ್ಲಿ, ಅಫ್ಕೋರ್ಸ್ ಜಾರ್ಖಂಡಲ್ಲಿ 41-38 ದೊಡ್ಡದಲ್ಲ. ಅಲ್ಟಿಮೇಟ್ಲಿ ಜಾರ್ಖಂಡಲ್ಲಿ ಡಿಸೈಡ್ ಆಗೋದು ಆ ಮಾರ್ಜಿನ್ಗಳಲ್ಲೇ ಡಿಸೈಡ್ ಆಗ್ಬೋದು. 2-3 ಕ್ಷೇತ್ರ 4, 6, 3, 8ರಲ್ಲೇ ಡಿಸೈಡ್ ಆಗ್ಬೋದು ಅದು. ಬಟ್ ಮಹಾರಾಷ್ಟ್ರ ಈ ಸಂಖ್ಯೆ ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ ಅಂದರೆ BJP ನೇತೃತ್ವದ NDA ಹಾಗೂ ಇಂಡಿ ಒಕ್ಕೂಟ ಇದೆ. ಆ ನಂಬರ್ ಎಲ್ಲಿ ಸಿಗ್ತಿದೆ? 165, 102 ಅಂತ ಹಾಕ್ತಿರಲ್ಲ. ಲಾರ್ಜ್ಲಿ ಈ ನಂಬರ್ಗಳನ್ನು ಗ್ಯಾದರ್ ಮಾಡ್ಕೋತಾ ಇರೋದು ನಾವು ಸ್ಥಳೀಯ ಚಾನಲ್ಗಳು ಅಲ್ಲಿ
ಅವರುಗಳು ಮಾಡುತ್ತಿರುವ ಲೆಕ್ಕಾಚಾರಗಳಲ್ಲಿ. ಆದರೆ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಯಾರು ಹೋದ್ರಿ ಈಗ ಹಾಂ, ಅಪ್ಪಿತಪ್ಪಿ ಓಕೆ. ಕೇಂದ್ರ ಚುನಾವಣಾ ಆಯೋಗ ಅಥವಾ ರಾಜ್ಯ ಚುನಾವಣಾ ಆಯೋಗ ಯಾವುದು ಅದಕ್ಕೆ ಅದ್ರ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಈ ನಂಬರ್ಗಳು ಸಿಕ್ಕಲ್ಲ ನಿಮಗೆ. ತುಂಬ ಕಡಿಮೆ ತೋರಿಸ್ತಾ ಇದೆ. ಹಾಂ, ಅಲ್ಲಿಗ ತೋರಿಸ್ತಾ ಇರೋದು 30 BJP ನೇತೃತ್ವದಲ್ಲಿದೆ, 10 ಕಾಂಗ್ರೆಸ್ ನೇತೃತ್ವದಲ್ಲಿದೆ ಅಂತ ತೋರಿಸುತ್ತದು. ಹಾಗಾಗಿ ಈ ಗೋಜಲು ಸ್ವಲ್ಪ ಹೊತ್ತು ಇರುತ್ತೆ, ಓಕೆ. ನಂತರ ನಿಧಾನವಾಗಿ ಅದು ಕಡಿಮೆ ಆಗುತ್ತೆ. ಕಾರಣ ಇದು ಚಳಿಗಾಲದ ಸಮಯ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಸ್ವಲ್ಪ ಹೊತ್ತು ಮಂಜಿರುತ್ತೆ, ತುಂಬ ನಿಧಾನವಾಗಿ ಸೂರ್ಯ ಮೇಲಕ್ಕೆ ಬಂದ ನಂತರ ಮಂಜು ಮರೆಯಾಗತ್ತೆ ಮತ್ತು ಸೂರ್ಯನ ಬೆಳಕು ಪ್ರಖರವಾಗುತ್ತೆ, ಕ್ಲಾರಿಟಿ ಸಿಕ್ಕತ್ತೆ. ಆ ಮಬ್ಬಿನ ವಾತಾವರಣ ಹೋಗತ್ತೆ ಚಳಿಗಾಲದ ಸಂದರ್ಭದಲ್ಲಿ. ಹಾಗಾಗಿ ಚಳಿಗಾಲದ ಈ ಚುನಾವಣೆ ಮಹಾರಾಷ್ಟ್ರದಲ್ಲೂ ಹಾಗೆ ಇದ್ದಂಗಿದೆ ಮೇಲ್ನೋಟದಲ್ಲಿ. ವಿ ಹ್ಯಾವ್ ನೋ ಐಡಿಯಾ. ಈಗ ತಕ್ಷಣಕ್ಕೆ ಲೆಕ್ಕ ಹಿಡಿಯೋದಾದರೆ ಸುಮಾರು ಒಂದು 8 ಗಂಟೆ ಅಂತ ಲೆಕ್ಕ ಹಿಡಿದ್ರೂ 1.25 ಗಂಟೆಗಳ ಮತ ಎಣಿಕೆ ಕಾರ್ಯ ಮುಗಿದಂಗೆ ಇದೆ. ಸತತ 5 ಸುತ್ತಲ್ಲಿ ಅನ್ನಪೂರ್ಣಗೆ ಇತ್ತು ಲೀಡು. ಈಗ 6ನೇ ಸುತ್ತಿನಲ್ಲಿ ಬಂಗಾರು ಹನುಮಂತು BJP ಅಭ್ಯರ್ಥಿ ಒಂದು 800-300 ವೋಟಿನ ಲೀಡನ್ನು ಪಡ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. 6ನೇ ಸುತ್ತಿನಲ್ಲಿ 262 ಮತ, 262 ಮತ, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್.